ಏನು ಅಂಗುರಾಯಿಸ್ತೀಯಾ? ಆಗ್ಬೋದು. ಟೈಗರ್ ಆ್ಯಂಡ್ ಕ್ರೊಕೊಡೈಲ್ ಶೋಗೆ 450 ಬಟ್ ಆಗುತ್ತೆ. ಆ್ಯಂಡ್ 3, 4, 5, 6, 7, 8. 80,000 gone. Hey man, only Thailand. Yeah. Come to India, baby. Okay. Bangalore. So, what's your name? ನಾವು ಇಂಡಿಯಾದಲ್ಲಿ ದೇವ್ರುಗಳನ್ನ ಹೇಗೆ ಪೂಜೆ ಮಾಡ್ತೀವೋ ಹಾಗೆಯೇ ಥೈಲ್ಯಾಂಡಲ್ಲಿರೋ ಜನಗಳು ಪೂಜೆ ಮಾಡೋವಂಥ ದೇವ್ರು ಬಂದು ಬುದ್ಧ. You put down the phone, you know where to go, get back on the road, yeah it's so So guys, ಥೈಲ್ಯಾಂಡಿಗೆ ಬಂದು ಫಸ್ಟ್ ಪ್ಲೇಸ್ ನೋಡೋಕೆ ಹೋಗ್ತಾ ಇದ್ದೀವಿ ನಾವು, ಟೈಗರ್ ಟೋಪಿಯಾ. ಸೊ ಟೈಗರ್ ಟೋಪಿಯಾಗೆ ಬಂದಿದ್ದೀವಿ. ಟೈಗರ್ ಜೊತೆ ಒಂದು ಫೋಟೋ ತಗೊಂಡು ಆಮೇಲೆ ನಿಮ್ಗೆ ಪೋಸ್ಟ್ ಮಾಡ್ತೀನಿ. ಜಿಗಿ ಜಿಗಿ ಅಂತ ಗ್ಲಾಸ್ ಹಾಕೊಂಡು ಒಳ್ಳೆ ಕ್ಯಾಬ್ರೆಡ್ ಹಾಕೊಂಡು ಬಂದವನೆ. ಏನು ವಿಶ್ವ, ಎಲ್ಲೋ ನಿನ್ನ ಗ್ಲಾಸ್ ಎಲ್ಲೋ? ರಘು ಫುಲ್ ಎಕ್ಸೈಟ್ಮೆಂಟಲ್ಲಿ ಹೋಗ್ತಾ ಇದ್ದಾನೆ. ಚೆನ್ನಾಗಿದೆ. ಆಲ್ಮೋಸ್ಟ್ ಎಲ್ಲ ಇಂಡಿಯನ್ಸೇ ಇರೋದು ಇಲ್ಲಿ. ತುಂಬ ಜನ ನಮ್ಮ ಇವಾಗ ನಾವು ನೋಡ್ದಂಗೆ ನಮ್ಮ ಬೆಂಗಳೂರಿಂದ ಐ ಗೆಸ್ ಒಂದು 100 ಜನ ಬಂದಿದ್ದಾರೆ ಅನಿಸುತ್ತೆ. ಎಲ್ಲ ಆಲ್ಮೋಸ್ಟ್ ಬೆಂಗಳೂರವ್ರು ಇರೋದು ಈ ಕಡೆ. ಸೊ ನಮ್ಮ ಔಟ್ಫಿಟ್ ಹೀಗಿದೆ. ಎಂಟ್ರಿ ಟಿಕೆಟ್ ನಮಗೆ ಕೊಟ್ಟಾಗಿದೆ. ಸೊ ನೋಡಿ, ಇಲ್ಲಿ ಬಂದು ಟಿಕೆಟ್ ಎಲ್ಲ ಮಾಡಬೇಕು. ಸೊ ಒಂದು ಸ್ಟಿಕ್ಕರ್ ಕೊಡ್ತಾರೆ, ಆ ಸ್ಟಿಕ್ಕರ್ ಅಂಟ್ಕೊಳ್ಳೋಣ. ಗುರು ಮಚ್ಚ ಅಣ್ಸು, ಟಿಕೆಟ್ ಅಣ್ಸಲ್ಲ, ನಂಗೊಂದು ಅಣ್ಸು. ಹಾಂ ಓಕೆ. ಅಂತ ಫುಲ್ಲು ವಿಡಿಯೋ ಮಾಡ್ತಾ ಇದ್ದಾನೆ. ಹೋಗು ಮಚ್ಚ, ಕವಾಸಿಕಾ. ಸೊ ವಾಟ್ಸ್ ಯುವರ್ ನೇಮ್? ಮೆಂಕೋ. ನೈಸ್ ಟು ಮೀಟ್ ಯು. ಕವಾಸಿಕಾ. Wow, it's so beautiful, bro. ಹುಲಿ ಅಲ್ಲಿ ಮಲ್ಗವನೆ ಹುಲಿ. 2-3 ಟೈಗರು. 80,000 gone. So here 1 lakh. Konnichiwa. 1, 2, 3, 4, 5, 6, 7, 8, 9. 8,900 rupees बट है, रखो तुम्हारा पास, बाद में दे दो. ಎಲ್ಲ ಟೈಗರ್ ಶೋಗೆ ಹೋಗ್ತಾ ಇದ್ದೀವಿ. ಚಲೋ ಬಾಯ್. Okay man, only Thailand. Come to India, baby. Bangalore. ನಮ್ಮ ಮಂಗಳೂರಿನ ಪಿಳಿಕುಲ ಇದ್ದಂಗಿದೆ ಇದು ಆಕ್ಚುಲಿ. ನೋಡಿ 450 ಬಟ್ ಆಗುತ್ತೆ. ಎಲ್ಲಿ ಮಚ್ಚ? ಏಯ್ ಟೈಗರ್, ಏಯ್ ನೋಡೋ ಮಚ್ಚ, ಏನೋ ನನ್ನ ಹೆಸರು ಕರಿತಿದ್ಯಾ ಟೈಗರ್ ನೋಡ್ಬಿಟ್ಟು? टाइगर सॉन्ग इधर ही है भाई. आपका नाम? व्हाट्स योर नेम? स्टैन. ठीक है. बोलो टाइगर एंड क्रोकोडाइल शोಗೆ 450 ಬಟ್ ಆಗುತ್ತೆ. ಆ್ಯಂಡ್ ಟೈಗರ್ ಟೋಪಿಯಾ ಫೋಟೋ ಶೂಟ್ಗೆ 250 ಬಟ್ ಆಗುತ್ತೆ. ಸೊ ಯಾ ಮ್ಯಾಮ್, ಲೇಟರ್ ಆನ್ವರ್ಡ್ಸ್. ಥ್ಯಾಂಕ್ ಯು. ಟೈಗರ್ ಶೋ ಹೇಗಿರುತ್ತೆ
ಐ ಡೋಂಟ್ ನೋ. ಲೆಟ್ಸ್ ಸಿ. ಕಬ್ಬಡಿತಾ ಇದೆ ಗುರು. ಟೈಗರ್.เดี๋ยวท่านผู้ชมเห็นกันที่นะครับมีเขียนว่าเสือโค้งเราจะเปลี่ยนต่อทั้งหมดเป็นการจัดขึ้นในรายการเสือยุติเป็นประมาณปีดีดีคือโลกเดินไปก่อนไทยดูก่อนยิงเดียเอาปาเยี่ยมวันการในเรื่องจัดแสดงเป็นพวกประจำที่เรียบร้อยแล้วก็มีเชิญในการอ่านเป็นการกระดาษจะต้องต่ออย่างนี้ಒಳ್ಳೆ ಕ್ಲಾರಿಟಿ ಬಂದಿದ್ದು. ನಾವೆಲ್ಲರೂ ನಾಯಿಗಳನ್ನ ಮನೆಗಳಲ್ಲಿ ಸಾಕಿರೋದು ನೋಡಿರ್ತೀವಿ. ಅವರು ಒಂದು ನಾಯಿಗಳ ಥರನೇ ಹುಲಿಗಳನ್ನ ಸಾಕಿದ್ದಾರೆ. ಇಲ್ಲಿ ನೋಡಿ, ಹುಲಿಗಳು ಹತ್ರನೇ ಇದ್ದಾವೆ ಇಲ್ಲಿ. ನೀವು ನೋಡಬೇಕು, ಆಲ್ಮೋಸ್ಟ್ 100 ಟೈಗರ್ಸ್ ಇದೆ ಇಲ್ಲಿ. ಸೊ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಮೊಸಳೆ ಕ್ರೊಕೊಡೈಲ್. ನಾವು ಚಿಕ್ಕ ಮಕ್ಕಳಿದ್ದಾಗೆಲ್ಲ ನಾವು ಸ್ಕೂಲಿಗೆ ಹೋಗ್ಬೇಕಾದ್ರೆ ಅಲ್ಲ ಬ್ರೋ, ಇದಕ್ಕೆตัวใหญ่ครับติดได้หรือว่าตัวเหลืองก่อนครับติดได้ตัวนี้มีดูครับเกียร์พื้นที่ก่อนนะครับแยกจระเข้ออกจากกันก่อนนะครับในหัวเพื่อทางจระเข้ก่อนเดี๋ยวนะครับเป็นก่อนนะครับตอนนี้ครับดูอะไรครับหมอมีกี่ที่ครับหมอ6ซี่เลยครับที่4จุดชีสเข้ากระดาษ2เลยนะครับเตรียมไว้ขวาลงเตียงก็เลยยืนครับในทางรอบก่อนหลังดูก่อนไล่ทำไมก่อนครับหมอดึงให้จระเข้ออกมาได้ดูนะครับที่ตัววัดใจผู้เดือดร้อนผู้ใดทางจากออกลาเขาบอกว่ามันใจช่วยจากที่บ้านการวิเทศไอ้ย่าಈಗ ಇಲ್ಲಿ ಮುಗೀತು. ನೆಕ್ಸ್ಟ್ ಬಿಗ್ ಬುದ್ಧ ಟೆಂಪಲ್ ಹೋಗೋಣ ಬನ್ನಿ. ನಾವು ಇಂಡಿಯಾದಲ್ಲಿ ದೇವ್ರುಗಳನ್ನ ಹೇಗೆ ಪೂಜೆ ಮಾಡ್ತೀವೋ ಹಾಗೆಯೇ ಥೈಲ್ಯಾಂಡಲ್ಲಿರೋ ಜನಗಳು ಪೂಜೆ ಮಾಡೋವಂಥ ದೇವರು ಬಂದು ಬುದ್ಧ. ಸೊ ಇವಾಗ ನಾವು ಇಲ್ಲಿ ಬಿಗ್ ಬುದ್ಧ ಒಂದು ಟೆಂಪಲ್ಗೆ ಬಂದಿದ್ದೀವಿ. ಸೊ ಟೆಂಪಲ್ ಹೇಗಿದೆ ಅಂತ ನಾನು ಕಂಪ್ಲೀಟಾಗಿ ತೋರಿಸ್ತೀನಿ. ತುಂಬಾ ಚೆನ್ನಾಗಿದೆ. ಸೊ ಪೀಸ್ಫುಲ್ ಎನ್ವೈರ್ನಮೆಂಟ್ ಇದೆ. ಸೊ ಲೆಟ್ಸ್ ಗೋ ಇಂಟು ಬುದ್ಧ ಟೆಂಪಲ್. ಓಕೆ.
ಬಿಗ್ ಬುದ್ಧ ಟೆಂಪಲ್ ಇರೋದು ಪಟಾಯದಿಂದ ಒಂದು 3-4 ಕಿಲೋಮೀಟರ್ಸ್ ಅಷ್ಟೇ. ಸೊ ನೀವೆಲ್ಲ ಬರುವಾಗ ಇಲ್ಲಿ ಯಾವುದೇ ರೀತಿ ಎಂಟ್ರಿ ಚಾರ್ಜಸ್ ಇರಲ್ಲ, ಇದು ಫ್ರೀ. ತುಂಬ ಜನ ಎಂಟ್ರಿ ಫೀಸ್ ಇರುತ್ತೆ ಅಂದ್ಕೊತಾರೆ. ಈ ಬಿಗ್ ಬುದ್ಧ ಟೆಂಪಲ್ಗೆ ಯಾವುದೇ ರೀತಿ ಎಂಟ್ರಿ ಫೀಸ್ ಇರಲ್ಲ. ಸೊ ಫ್ರೀಯಾಗಿ ಬರ್ಬೋದು, ಎಲ್ಲ ಫ್ರೀಯಾಗಿ ವಿಸಿಟ್ ಮಾಡ್ಬೋದು. ಸಿದ್ಧಾರ್ಥ ಗೌತಮ ಬುದ್ಧ ನಿಮ್ಮೆಲ್ರಿಗೂ ಗೊತ್ತಿರೋ ಪ್ರಕಾರ 2,500 ವರ್ಷಗಳ ಹಿಂದೆ ಅವರು ಈಗಿನ ನೇಪಾಳ ಏನಿದೆ ಅಲ್ಲಿ ಹುಟ್ಟಿದ್ದು. ಸೊ ಆದರೆ ಪ್ರಪಂಚದಾದ್ಯಂತ ತುಂಬ ಕಡೆ ಬುದ್ಧನ ಆರಾಧನೆ ಮಾಡ್ತಾರೆ, ಪೂಜೆ ಮಾಡ್ತಾರೆ. ಸೊ ನಾವು ಇವತ್ತು ಬಂದಿರೋ ಪ್ಲೇಸು ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಥೈಲ್ಯಾಂಡ್ನ ಬಿಗ್ ಬುದ್ಧ ಟೆಂಪಲ್. ಎಷ್ಟು ಪೀಸ್ಫುಲ್ ಎನ್ವೈರ್ನಮೆಂಟ್ ಇದೆ ಅಂತ ಅಂದರೆ ನಿಜವಾಗ್ಲೂ ತುಂಬಾ ಪೀಸ್ಫುಲ್ ಎನ್ವೈರ್ನಮೆಂಟ್ ಇದೆ. ಇಲ್ಲಿ ಬಂದಾಗ ಯಾವುದೇ ಸೌಂಡ್ ಮಾಡಲ್ಲ ಜನಗಳು, ಹಂಗೆ ಬಂದು ಒಂದು ಒಳ್ಳೆ ರೀತಿಯಲ್ಲಿ ಆ ಬುದ್ಧನ ನೋಡಿ ಹಾಗೆ ಹೋಗ್ತಾ ಇರ್ತಾರೆ. ತುಂಬ ಖುಷಿಯಾಗುತ್ತೆ ಈ ಎನ್ವೈರ್ನಮೆಂಟ್ನ ನೋಡೋದಕ್ಕೆ. ಈಗಿನ ಪಟಾಯ ಸಿಟಿ ಏನಿದೆ, ಮೊದಲು ಇದು ಜಸ್ಟ್ ಫಿಶಿಂಗ್ ಟೌನ್ ಆಗಿತ್ತು. ಸೊ ಇಲ್ಲಿ ಜನಗಳು ಬಂದು ಜಸ್ಟ್ ಫಿಶಿಂಗ್ ಮಾಡಿ ಅದನ್ನು ಸೇಲ್ ಮಾಡ್ತಾಯಿದ್ರು. ಬಟ್ ಈಗ ನಿಮಗೆ ಗೊತ್ತೇ ಇದೆ ಪಟಾಯ ಎಷ್ಟು ಫೇಮಸ್ ಸಿಟಿ ಅಂತ. ಸೊ ಈ ಪಟಾಯ ಸಿಟಿಯಲ್ಲಿರೋ ಈ ಬಿಗ್ ಬುದ್ಧ ಟೆಂಪಲ್ನ 1940ರಲ್ಲಿ ಬಿಲ್ಟ್ ಮಾಡಲಾಗಿದೆ. ಪಟಾಯ ಸಿಟಿ ಬಗ್ಗೆ ನಿಮ್ಗೆ ಗೊತ್ತೇ ಇರುತ್ತೆ, ಅಲ್ಲಿನ ಕಲ್ಚರ್ ಆಗಿರ್ಬೋದು, ನೈಟ್ ಲೈಫ್ಗಳಾಗಿರ್ಬೋದು. ನಾವು ಅದನ್ನ ನೋಡಿದ ತಕ್ಷಣ ನಮಗನ್ಸುತ್ತೆ ಹೋಗುರು ಇಲ್ಲೇನು ಎಲ್ಲ ಜಾಸ್ತಿ ನೈಟ್ ಲೈಫ್ನ ಎಂಜಾಯ್ ಮಾಡೋವಂಥ ಜನಗಳೇ ಇರ್ತಾರೆ ಅಂತ. ನೈಟ್ ಲೈಫ್ನ ಎಂಜಾಯ್ ಮಾಡೋರನ್ನ ಬಿಟ್ಟು ಇಲ್ಲಿರೋರು ಬಂದು ದೇವ್ರುಗಳನ್ನ ಪೂಜೆ ಮಾಡ್ತಾರೆ. ಅದೇ ತುಂಬ ಖುಷಿಯಾಗೋ ವಿಷಯ ಏನಂತ ಅಂದರೆ ಇದೆ. ನಾವಿಲ್ಲಿಂದ ನಿಂತ್ಕೊಂಡು ನೋಡಿದ್ರೆ ಇಡೀ ಪಟಾಯ ಬೀಚ್ ಕಾಣಿಸುತ್ತೆ. ನೋಡ್ಬೋದು, ಇದು ಪಟಾಯ ಸಿಟಿ, ಕಂಪ್ಲೀಟ್ ಸಿಟಿ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಇನ್ನೂ ಸಖತ್ ಎಂಟರ್ಟೈನ್ಮೆಂಟ್ ಇರುತ್ತೆ, ಸಖತ್ ಮಜಾ ಇರುತ್ತೆ. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಹಾಗೆ ನನ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.